ಉತ್ತಪ್ಪಂ ಮಾಡೋಕ್ಕೆ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್, ಗ್ರೀನ್ ಚಿಲ್ಲಿ, ಕೊತ್ತಂಬರಿ, ಬೆಣ್ಣೆ, ಸ್ವಲ್ಪ ಗನ್ ಪೌಡರ್ ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಿ. ಇವಾಗ ದೋಸೆ ಪ್ಯಾನ್ ರೆಡಿ ಮಾಡಿಕೊಂಡು ಅದು ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ನಿಂದ ರಬ್ ಮಾಡಿದರೆ ನಾನ್ ಸ್ಟಿಕ್ ಎಫೆಕ್ಟ್ ಬರುತ್ತೆ. ರಬ್ ಮಾಡಿದ ಮೇಲೆ ದೋಸೆ ಹಿಟ್ಟನ್ನ ಹಾಕಿ ಸ್ವಲ್ಪ ತಿಕ್ಕಾಗಿರಲಿ ದೋಸೆ. ಇವಾಗ ಇದ್ರ ಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು. ತರಕಾರಿ ನಿಮ್ಗೆ ಇಷ್ಟ ತರಕಾರಿ ಹಾಕ್ಕೋಬೋದು. ತರಕಾರಿ ಹಾಕಿ ಪ್ರೆಸ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ, ಮೇಲೆ ಮತ್ತು ಸುತ್ತಲೂ ಎಣ್ಣೆ ಹಾಕಿ. ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಬೆಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಈಕ್ವಲಿ. ಸ್ಪ್ರೆಡ್ ಮಾಡಿದ ಮೇಲೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಗನ್ ಪೌಡರ್ ಅಥವಾ ಪುಡಿ ಅದನ್ನು ಉದುರಿಸ್ತಾ ಇದ್ದೀನಿ. ಮೇಲೆ ಚೆನ್ನಾಗಿ ಉದುರಿಸಿ ಮತ್ತು ಸ್ವಲ್ಪ ಆಯಿಲ್ ಬಿಟ್ಟು 1 to 2 ಮಿನಿಟ್ಸ್ ಸಿಮ್ಮಲ್ಲಿ ಬೇಯ್ದ ನಂತರ ನಿಧಾನಕ್ಕೆ ತಿರುವು ಹಾಕಿ. ಇನ್ನೊಂದು ಬದಿ ಚೆನ್ನಾಗಿ ಬೇಯ್ದ ನಂತರ ಮತ್ತೆ ತಿರುವು ಹಾಕಿ ಇದನ್ನು ಪ್ಲೇಟಿಗೆ ವರ್ಗಾಯಿಸಿ. ನಾನು ಇನ್ನೊಂದು ದೋಸೆ ಮಾಡಿಕೊಂಡೆ. ಆ ದೋಸೆನೂ ಚೆನ್ನಾಗಿ ಬೇಯ್ದ ಮೇಲೆ ಇನ್ನೊಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದರೆ ಉತ್ತಪ್ಪಂ ಅಥವಾ ಓಪನ್ ದೋಸೆ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.